ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಹರ್ಷ ರತ್ನಾಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಬಲವಂತರಾವ್ ಹೊರಳೆ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಡಿಗ್ರಿ ಪಿಯುಸಿ ಜೊತೆಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರಾಥಮಿಕ ಶಾಲೆಯ ವತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಗೋವಿಂದರಾವ್ ಪೂಜಾರಿಯವರ ನೇತೃತ್ವದಲ್ಲಿ ಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ 126ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಬೀದರ್ನ ಅಂಬೇಡ್ಕರ್ ವೃತ್ತದ ಬಳಿ ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಇದೇ ವೇಳೆ ಬಲವಂತರಾವ್ ಹೊರಳೆ ಶಿಕ್ಷಣ ಸಂಸ್ಥೆಯ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅಕ್ಕ ಮಹಾದೇವಿ ಶಿಕ್ಷಣ ಸಂಸ್ಥೆಯ ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಅವರು ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಜೊತೆಗೆ ಇದೇ ವೇಳೆ ಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ನಿಮಿತ್ತವಾಗಿ ಸಿದ್ಧಾರ್ಥ ಬೌದ್ಧ ವಿಹಾರ ಬ್ಯಾಂಕ್ ಕಾಲೋನಿಯ ವತಿಯಿಂದ ಶ್ರೀಮತಿ ಲಕ್ಷ್ಮೀ ಹೊಸಮನಿಯವರ ನೇತೃತ್ವದಲ್ಲಿ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕುರಿತಂತೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಗೋವಿಂದರಾವ್ ಪೂಜಾರಿ, ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಅವರು, ಹಣ್ಣು ಹಂಪಲು ವಿತರಣೆ ಮಾಡಿದ ಲಕ್ಷ್ಮೀ ಹೊಸಮನಿಯವರು ಹಾಗೂ ವಿರ್ಶೆಟ್ಟಿ ದೇನೆ ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಲ್ ಮಾರ್ತಾ ಅವರು ಸೇರಿದಂತೆ ಇನ್ನಿತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸುನೀತಾ ಗಾಯಕ್ವಾಡ್, ಚಿತ್ರಮ್ಮ ಗಾಯಕ್ವಾಡ್, ಸುವರ್ಣ ಶೇರಿಕಾರ್, ಉಷಾ ಮನೋಹರ್, ಲಕ್ಷ್ಮೀ ಮೋರೆ, ದ್ರೌಪದಿ ನಾಗಪ್ಪ, ಗಂಗಮ್ಮ ಹಾಗೂ ತಂಡದವರು, ವಿರ್ಶೆಟ್ಟಿ ದೀನೆ, ಮಂಜುಳಾ ಬಾವಿದೊಡ್ಡಿ, ಚಂದ್ರಕಲಾ ಬಡಗೇರ್, ಅಶೋಕ್ ಆಲೂರ್, ಸಂತೋಷ್ ಫುಲೆ, ಜಗನ್ನಾಥ್ ಬಡಗೇರ್, ಸಾಗರ್ ಶಂಭು, ಅಂಬದಾಸ್ ಗಾಯಕ್ವಾಡ್, ಶಿವಕುಮಾರ್ ನೀಲ್ಕಟ್ಟಿ, ಶ್ರೀಪದ್ರಾವ್ ದೀನೆ, ಮಾರ್ತಾ, ಈರಣ್ಣ ಲೋನಿ, ಸಂತೋಷ್ ಬೋದೆ, ಸೂರ್ಯಕಾಂತ್ ದರ್ಗಾ, ನಾಮದೇವ್ ಬಿರಾದರ್, ಶಿವಕುಮಾರ್ ಸದಾಫುಲೆ, ಗಂಗಮ್ಮ ಫುಲೆ, ಗಣಪತಿ ಭಕ್ತ, ಬೀರು ಸಿಂಗ್, ನಾಮದೇವ್ ಬಿರಾದರ್, ರಾಘವ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತಿಯಾದ ತ್ಯಾಗ ಮಾತೆ ರಮಾತಾಯಿ ಅವರ 126ನೇ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಬೇಕಾದ್ರೆ ನನಗೆ ಯಾವಾಗ ಬಾಬಾ ಸಾಹೇಬ್ಗೆ ಅವ್ರ ಬೆನ್ನೆಲುಬಾಗಿ ನಮ್ಮದು ರಮಾತಾಯಿ ನಿಂತಿರೋ ಹಂಗೆ ಬೀದರ್ ಜಿಲ್ಲೆಯಲ್ಲಿ ಇವತ್ತು ನನಗೆ ಲಕ್ಷ್ಮೀ ಅಕ್ಕವರು, ಪುಣ್ಯತೆ ಅಕ್ಕವರು, ನಮ್ಮ ಸಂತಾ ಸೇನೆ ಮೇಜರ್ ಮಂಜುಳ ಅಕ್ಕವರು, ಚಂದ್ರಕಲಾ ಅಕ್ಕವರು, ನಮ್ಮದೆಲ್ಲ ಬ್ಯಾಂಕಲ್ಲಿ ಪೂರ ಇಡೀ ನಮ್ಮದು ಅಕ್ಕವರು ಮತ್ತು ಇಸ್ಪೇಜ್ ನಂಗೆ ಹುಗ್ಗೇಗೌಡರು, ದಿನೇಶ್ ಸರ್, ಕಾರ್ಯಕಾರ ಸರು, ಆಮೇಲೆ ನಮ್ಮ ಸಂಸ್ಥೆ ವತಿಯಿಂದ ನಾವು ಕ್ಯಾಲೆಂಡರ್ ಬಾಬಾ ಸರ್ ಬಿಡುಗಡೆ ಮೇಡಮ್ ಹರ್ಷ ರತ್ನಾಕರ್ ಅವರು, ನಮ್ಮದು ಮಾರ್ತಾ ಮೇಡಮ್ ಅವರು, ನಮ್ಮದು ಪ್ರಿನ್ಸಿಪಲ್ ಅವರು, ಅದಕ್ಕೆ ನಾವು ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಈಟೆಲ್ಲ ಆಯ್ತಂದು ಯಾರಿಗೂ ಗೊತ್ತಾಗಿಲ್ಲ. ಆದರೆ ಬಾಬಾ ಸಾಹೇಬ್ ಪುಣ್ಯ ಎಲ್ಲ ಅಕ್ಕವರು ಹಿಂದಿಂತವ್ರು, ನಮ್ಮದೆಲ್ಲ ಹಿರುಗಳು ಅಕ್ಕವರು, ಅವರೆಲ್ಲರೂ ಆಸೋರು ಇಟ್ಕೊಂಡು ನಾವೀಗ ಜಯಂತಿ ಮಾಡಿದೆವು. ಹಾಗಾದ್ರೆ ನಿಮ್ಮೆಲ್ಲರ ಆಸೋರು ಇತ್ತು, ಬಾಬಾ ಸಾಹೇಬ್ ಆಸೆ ಇತ್ತು ಅಂದ್ರೆ ನಾನು ಹಾಗಾದ್ರೆ ಜಿಂದಾಗ ತನಕ ನಾನು ಸಹ್ಯಾಸ ತನಕ ಒಂದಿಲ್ಲ ಒಂದು ಸರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗ್ತಾರೆ ತಾಯಿ ರಮಾತಾಯಿ ಜಯಂತಿ ಮಾಡ್ತೀನಿ ಅಂತ ಹೇಳ್ಕೊಂಡು ಇವತ್ತು ನಾನು ಬಾಬಾ ಸಾಹೇಬ್ ಎದುರಿಗೆ ನಾನು ಆಣೆ ಮಾಡಿ ಹೇಳ್ತೀನಿ. ಅದಕ್ಕೆ ಇದೇ ಕಾರಣ ಇವತ್ತೆಲ್ಲರಿಗೂ ನಾನು ಬಂದರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತಿಯಾದ ತಾಯಿ ರಮಾಬಾಯಿ ಅವರ ಜಯಂತಿ ಆಚರಣೆ ಮಾಡೋ ಸಲುವಾಗಿ ವಿಶೇಷವಾಗಿ ನಮ್ಮ ಮಾಧ್ಯಮದವರಿಗೆ, ಸುಸ್ಮಿತಾ ಅಕ್ಕಗೆ ಮತ್ತು ಚಂದು ಅವರಿಗೆ ಮತ್ತು ರೋಹಿನ್ ಅವರಿಗೆ, ಇವರಿಗೆಲ್ಲರಿಗೆ ನಾನು ನಮ್ಮ ಸಮಿತಿ ವತಿಯಿಂದ ಮತ್ತೊಮ್ಮೆ ನಾನು ಜೈ ಭೀಮ್ ಹೇಳಿ, ಇವತ್ತು ಬೀದರ್ ನಗರದಲ್ಲಿ ನಾವೆಲ್ಲರೂ ರಾಷ್ಟ್ರಮಾತಾ ರಮಾಬಾಯಿ ಅಂಬೇಡ್ಕರ್ಜಿಯವರ ಹುಟ್ಟು ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮೆಲ್ಲರಿಗೂ ಒಂದು ವಿಶೇಷವಾದಂಥ ಸ್ಫೂರ್ತಿಯ ದಿನ ಅಂಥೇಳಿ ಇವತ್ತು ನಾವು ಭಾವಿಸ್ತಾ ಇದ್ದೀವಿ ಬಂಧುಗಳೇ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವರತ್ನ ಆಗಿ ಮೆರಿಬೇಕಾದರೆ, ಸಂವಿಧಾನ ಶಿಲ್ಪಿಯಾಗಿ ವಿಶ್ವಖ್ಯಾತಿ ಪಡೆಯಬೇಕಾದರೆ ಅದಕ್ಕೆಲ್ಲ ಕಾರಣ ಅದರ ಹಿಂದೆ ಇರ್ತಕ್ಕಂಥ ಮಹಾಚೇತನ ಯಾರು ಅಂತಂದರೆ ಅದು ರಮಾಬಾಯಿ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತು ಇವತ್ತು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಇತಿಹಾಸದ ಪುಟಗಳಲ್ಲಿ ನಾವೆಲ್ಲರೂ ನೋಡಿದ್ದೇವೆ ಯಾವ ರೀತಿ ಬುದ್ಧನ ಹಿಂದೆ ಯಶೋಧರೆ ಇದ್ದರು, ಅದೇ ರೀತಿಯಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಹಿಂದೆ ಜೀಜಾ ಮಾತಾ ಇದ್ದರು, ಬಸವಣ್ಣವರ ಹಿಂದೆ ಅಕ್ಕ ಮಹಾದೇವಿ ಇದ್ದರು, ಅಕ್ಕ ನಾಗಮ್ಮ ಇದ್ದರು. ಅದೇ ರೀತಿಯಾಗಿ ಇವತ್ತು ವಿಶ್ವವಿಖ್ಯಾತಿಯಾಗಿ ವಿಶ್ವರತ್ನ ಅಂತಕ್ಕಂಥ ಬಿರುದು ಪಡಿಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹಿಂದೆ ಹಿಮಾಲಯವಾಗಿ ನಿಂತವರು ಯಾರಂದರೆ ಅದು ರಮಾಬಾಯಿ ಅಂಬೇಡ್ಕರ್ ಅಂಥೇಳಿ ಇವತ್ತು ನಾವೆಲ್ಲರೂ ಗರ್ವದಿಂದ ಹೇಳ್ತಾ ಇದ್ದೀವಿ ಬಂಧುಗಳೇ. ಅವರ ತ್ಯಾಗ, ಅವರ ಬಲಿದಾನ, ಅವರ ನಿಷ್ಠೆ, ಅವರ ಚಿಂತನೆಗಳು ಸದಾಕಾಲ ಇಡೀ ವಿಶ್ವಕ್ಕೆ ಮಾದರಿಯಾಗಿವೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ. ವಿಶ್ವದ ಯಾವುದೇ ಮಹಾಪುರುಷನ
ಜೀವನ ಸಂಗಾತಿಯಾಗಿ ಧರ್ಮಪತ್ನಿಯಾಗಿ ಅವರ ಜೊತೆಯಲ್ಲಿ ನಡೆದುಕೊಂಡ ರೀತಿಯಲ್ಲಿ ನೋಡಿದಾಗ ರಮಾ ತಾಯಿಯವರು ಅತ್ಯಂತ ಉನ್ನತ ಶಿಖರದಲ್ಲಿ ನಿಲ್ತಾರೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ. ಕಷ್ಟ ಇರಲಿ ಸುಖ ಇರಲಿ, ಒಂದು ದಿವಸನೂ ಕೂಡ ತಮ್ಮ ಪತಿದೇವನಿಗೆ ಯಾವುದೇ ರೀತಿಯ ಅಭ್ಯಂತರ ಮಾಡಲಾರ್ದೇ ಅವರ ಸುಖ ದುಃಖಗಳಲ್ಲಿ ಸಹಭಾಗಿಯಾಗಿರ್ತಕ್ಕಂಥ ಕೀರ್ತಿ ಅದು ರಮಾಬಾಯಿ ಅಂಬೇಡ್ಕರ್ ಅವರಿಗೆ ಸಲ್ತದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ. ಅತ್ಯಂತ ಒಂದು ವಿಶೇಷವಾದಂಥ ಮಾತು ರಮಾತಾಯಿಯವರ ಬಗ್ಗೆ ಅಂತೇಳಿದರೆ, ಅವರು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರೀತಿಯನ್ನು ಮಾಡ್ತಾಯಿದ್ದರು. ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಕ್ರಾಂತಿ ಮೂಡಬೇಕು ಅಂಥೇಳಿ ಅವರು ಸದಾವಕಾಲ ಚಿಂತನೆಯನ್ನು ಮಾಡ್ತಾಯಿದ್ದರು. ಅವರ ಒಂದು ನಮ್ಮ ಕರ್ನಾಟಕದಲ್ಲಿ ಧಾರವಾಡಕ್ಕೆ ಅವರು ಬಂದಿದ್ದಾಗ ಅವರ ಆರೋಗ್ಯ ಸುಧಾರಿಸೋದಕ್ಕೋಸ್ಕರ ನಮ್ಮ ಧಾರವಾಡದಲ್ಲಿ ಬಂದಿದ್ದಾಗ ಅಲ್ಲಿನ ಹಾಸ್ಟೆಲ್ ವಾರ್ಡನ್ ಮಕ್ಕಳಿಗೆ ಆಹಾರದ ಕೊರತೆ ಇದೆ ಅಂಥೇಳಿ ಅವರ ಎದುರಿನಲ್ಲಿ ಹೇಳಿದಾಗ ರಮಾತಾಯಿ ಅಂಬೇಡ್ಕರ್ ಅವರು ತಮ್ಮ ಕೈಯಲ್ಲಿರ್ತಕ್ಕಂಥ ಬಂಗಾರದ ಬಳ್ಳೆಗಳನ್ನು ಕೊಟ್ಟು ಇದನ್ನು ಮಾರಿ ಬಂದು ನೀನು ಮಕ್ಕಳಿಗೆ ಆಹಾರವನ್ನು ಒದಗಿಸುವಂತಕ್ಕಂಥ ನಿದರ್ಶನವನ್ನು ಇದು ಇವತ್ತು ಜಗತ್ತಿನ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗಿ ನಿಂತಿದೆ ಅಂತಕ್ಕಂಥ ಮಾತು ಇವತ್ತು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ನನ್ನ ಹೆಸರು ಬಿನಯ್ ವಿರ್ಶೆಟ್ಟಿ, ನಾನು ಬೀದರ್ದವನೇ. ತಥಾಗತ ಸಮ್ಯಕ್ ಸಂಬುದ್ಧ ವಿಶ್ವರತ್ನ ಬೋಧಿಸತ್ವ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನನ್ನ ತ್ರಿವಾರ ವಂದನೆಗಳನ್ನು ಸಲ್ಲಿಸುತ್ತಾ, ಇಂದು ನಮ್ಮ ಒಂದು ಸಮಾಜಕ್ಕಾಗಲಿ ಇಡೀ ಭಾರತಕ್ಕಾಗಲಿ ಒಂದು ಒಳ್ಳೆಯ ಶುಭ ದಿನ ಅಂತ ಹೇಳ್ಬೋದು. ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಧಮ್ಮಪತ್ನಿ ಆದರಣೀಯ ಮಹಾಮಾತಾ ರಮಾತಾಯಿಯವರ ಜನ್ಮದಿನ. ಅವರು 7ನೇ ತಾರೀಕು ಫೆಬ್ರವರಿ 1807ರಲ್ಲಿ ಜನ್ಮ ತಾಳಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಯಲ್ಲಿ 1907ರಲ್ಲಿ ಅವರೇನಪ್ಪ ಅಂತಂದ್ರೆ ಮದುವೆ ಆಗಿರ್ತಾರೆ. ಆ ಮದುವೆಯಾಗ ಒಂದು ಘಟನೆ ನಡೆದಿರ್ತದೆ. ಆ ಘಟನೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ಮಾರ್ಕೆಟಲ್ಲಿ ಹೋದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆಯಾದಂಥ ರಾಮ್ಜಿ ಸಕ್ಪಾಲ್ ಅವರು ಅವರ ಒಂದು ಸಂಬಂಧಿಕರು ಆ ಹುಡುಗಿಯನ್ನು ಪರಿಚಯ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಬ್ಬ ಹುಡುಗಿಯನ್ನು ಎಂಗೇಜ್ಮೆಂಟ್ ಆಗಿರ್ತದೆ. ಆ ಹುಡುಗಿಯನ್ನು ರಮಾತಾಯಿಯವರನ್ನು ನೋಡಿದ ನಂತರ ಇವಳೇ ನನಗೆ ಒಂದು ತಕ್ಕ ಸೊಸೆ ಆಗಲು ಇವಳೇ ಒಂದು ಹೆಣ್ಮಗಳು ಇರ್ತಾಳೆ, ಅದಕ್ಕಾಗಿ ಇವಳನ್ನೇ ನಾನು ಏನಪ್ಪ ಅಂದ್ರೆ ನನ್ನ ಮಗನಿಗೆ ತಂದ್ಕೊಂಡು ನಾನು ಮದುವೆ ಮಾಡ್ತೇನೆ ಅನ್ನೋಂಥ ಮಾತನ್ನು ಅವತ್ತು ಹೇಳಿ ಆ ಎಂಗೇಜ್ಮೆಂಟ್ ಆಗಿದ್ದಂಥ ಹುಡುಗಿಯನ್ನು ಮದುವೆಯನ್ನು ಕ್ಯಾನ್ಸಲ್ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ರಾಮ್ಜಿ ಸಕ್ಪಾಲ್ ಅವರು ಈ ರಮಾತಾಯಿಯವರನ್ನು ಮದುವೆ ಮಾಡ್ತಾರೆ. ಮುಂದೆ ಬಂದು ಅವರು ಅತ್ಯಂತ ಒಂದು, ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ಯಾಮ್ಲಿ ಅತ್ಯಂತ ಕಷ್ಟದಲ್ಲಿತ್ತು. ಆ ಕಷ್ಟದಲ್ಲಿದ್ದರೂ ಕೂಡ ಏನಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವುದೇ ತೊಂದರೆ ಕೊಡಲಾರ್ದೇ ಅವರೇನಪ್ಪ ಅಂತಂದ್ರೆ ತನ್ನ ಸಂಸಾರವನ್ನು ತಾನೇ ನಿಭಾವಣೆ ಮಾಡ್ಕೊಂಡು ಹೋಗಿರ್ತಾರೆ. ಕಾರಣ ಬಾಬಾ ಸಾಹೇಬ್ರಿಗೆ ಒಂದು ಮಾತು ಹೇಳ್ತಾರೆ, ನಮ್ಮ ಕಣ್ಣೀರ ಬಗ್ಗೆ ನೀವೇನು ಚಿಂತೆ ಮಾಡಬೇಡ್ರಿ, ಸಮಾಜದ ಕಣ್ಣೀರೇನಪ್ಪ ಅಂದ್ರೆ ತೆರೆಸಬೇಕು, ಸಮಾಜವನ್ನು ಎಚ್ಚರಿಸಬೇಕಾಗಿದ್ರೆ ನೀವೇನಪ್ಪ ಅಂದ್ರೆ ಸಮಾಜಕ್ಕಾಗಿ ದುಡೀರಿ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಧೈರ್ಯವನ್ನು ಕೊಟ್ಟು, ಆ ಧೈರ್ಯದ ಮುಖಾಂತರ ಏನಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಈ ಇಡೀ ಭಾರತ ದೇಶದಲ್ಲಿ ಓಡಾಡಿ ಭಾರತ ದೇಶದ ಅಸ್ಪೃಶ್ಯರಿಗೆ ಶೋಷಿತರಿಗಾಗಿ ಏನಪ್ಪ ಅಂತಂದ್ರೆ ಕೆಲಸ ಮಾಡಿರ್ತಾರೆ. ಅಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ನಿಯವರು 1935 27ನೇ ಮೇ ಏನಪ್ಪ ಅಂತಂದ್ರೆ ಒಂದು ಅಸ್ತಮಾ ಪೇಷಂಟ್ಲಿಂದ ಬಳಲಿ ಏನಪ್ಪ ಅಂದ್ರೆ ತೀರ್ಕೊಂಡಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ತೊಡೆ ಮೇಲೆ ಅವಳ ತಲೆಯನ್ನು ಇಟ್ಕೊಂಡು ಗುಳು ಅಂತ ಹೇಳಿ ಅಳ್ತಾ ಇರ್ತಾರೆ. ಅಂಥ ದುಃಖದ ಸಂದರ್ಭದಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎದೆಗುಂದದೆ ನಮಗಾಗಿ ಈ ಭಾರತ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ದುಡಿದು ನಮಗೇನಪ್ಪ ಅಂತಂದ್ರೆ ಇವತ್ತು ಇಂಥ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಅದಕ್ಕಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ಯಾಮ್ಲಿ ಅವರ ಕುಟುಂಬವನ್ನಪ್ಪ ಅಂದ್ರೆ ಎಂದೂ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ, ಮರೆಯಂಥ ಪ್ರಶ್ನೆನೇ ಬರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗಾಗಿ ದುಡಿದಿದ್ದಾರೆ ಅಂಥೇಳಿ ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ. ಡಾಕ್ಟರ್ ಬಾಬಾ ಸಾಹೇಬ್ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿಯಾದಂಥ ರಮಾತಾಯಿ ಅವರಿಗೆ ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತಾ, ಅವರ ತ್ಯಾಗಕ್ಕೆ ನಾವು ಶತಕೋಟಿ ವಂದನೆಗಳನ್ನು ಸಲ್ಲಿಸುವುದಕ್ಕಾಗಿ ನಮ್ಮ ಎಲ್ಲ ಮಹಿಳೆಯರು ಬ್ಯಾಂಕ್ ಕಾಲನಿಯಿಂದ ಹಾಗೂ ಎಲ್ಲ ಕಾಲೋನಿಯಿಂದ ಬಂದು ಇಲ್ಲಿ ತಾಯಿಯ ನಮನವನ್ನು ಸಲ್ಲಿಸುವುದಕ್ಕಾಗಿ ಎಲ್ಲರೂ ಬಂದಿದ್ದೇವೆ. ಎಲ್ಲ ಪ್ರತಿ ವರ್ಷ ಇದೇ ಥರ ಇನ್ನೂ ನಾವು ಎಲ್ಲ ಮಹಿಳೆಯರು ಇದೇ ಥರ ತಾಯಿ ಹೇಗೆ ನಮ್ಮ ಎಲ್ಲ ಸಮಾಜಕ್ಕಾಗಿ ಏನೇನು ಮಾಡಿದ್ದಾರೆ ಆ ಥರ ನಾವು ಸಹ ಸ್ವಲ್ಪ ಚಿರಋಣಿ ಆಗಬೇಕು ಅವ್ರ ಕಡೆಯಿಂದಾಗಿ ನಾವು ತೋಡೇರ ಮಾಡಬೇಕನ್ನೋಗೋಸ್ಕರ ನಾವು ಸಹ ಎಲ್ಲರೂ ಕೂಡಿ ಸ್ವಲ್ಪ ಕಣ ಕೂಡಿದರೆ ಒಂದು ತೆನೆ ಆಗ್ತದೆ. ಆ ಥರ ನಾವು ಎಲ್ಲರೂ ಸೇರಿ ಒಂದು ಸಂಕಲ್ಪ ತೊಟ್ಟು ಆ ತಾಯಿ ಋಣವನ್ನು ನಾವು ತೀರಿಸೋಕ್ಕೆ ಕೋಶಿಸ್ ಮಾಡಬೇಕಂತ ಎಲ್ಲ ವಿನಂತಿಸ್ಕೊಳ್ತೇನೆ. ಜೈ ಭೀಮ್, ನಮೋ ಬುದ್ಧಿ. ನನ್ನ ಹೆಸರು ಲಕ್ಷ್ಮೀ ಹೊಸಮನಿ ಅಂತ.
ಹೆಸರು ಅಶೋಕ್ ಆಲೂರ್ಕರ್ ಅಂತ. ನಾನು ಭಾರತೀಯ ಬೌದ್ಧ ಮಹಾಸಭೆಯಲ್ಲಿ ಸಮತಾ ಸೈನಿಕ ದಳದ ಡಿವಿಷನಲ್ ಆಫೀಸರ್ ಆಗಿ ಕೆಲಸ ಮಾಡ್ತೇನೆ. ಇಂದು ಮಾತಾ ರಮಾಬಾಯಿ ಅವರ 126ನೇ ಜನ್ಮೋತ್ಸವ. ಈ ಒಂದು ಶುಭ ಸಂದರ್ಭದಲ್ಲಿ ದೇಶದ ಎಲ್ಲ ನಾಗರಿಕರಿಗೆ ಶುಭವನ್ನು ಕೋರುತ್ತೇನೆ. ಇಂಥ ಒಂದು ಸಂದರ್ಭದಲ್ಲಿ ಕೇವಲ ಇವು ನಾವು ತೋರಿಕೆಗಾಗಿ ಯಾವುದೇ ರೀತಿ ಸೆಲೆಬ್ರೇಷನ್ ಮಾಡಲ್ದೇ ಈ ಒಂದು ದಿನದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಈ ಒಂದು ಆಚರಣೆ ಮಾಡೋ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವದ ದೀಪವಾಗಿದ್ದಾರೆ. ಅವರ ಜ್ಞಾನಕ್ಕೆ ಸರಿಸಮವಾಗಿರ್ತಕ್ಕಂಥ ವ್ಯಕ್ತಿ ಮತ್ತು ಯಾರೂ ಅಲ್ಲ. ಅಂಥ ಒಬ್ಬ ಜ್ಞಾನ ವ್ಯಕ್ತಿ ಆ ಮಟ್ಟಕ್ಕೆ ಬೆಳಿಬೇಕಾಗಿದ್ದರೆ ತಾಯಿ ರಮಾಬಾಯಿ ಅವರ ಒಂದು ತ್ಯಾಗ ಅತ್ಯಂತ ಅರ್ಥಗರ್ಭಿತವಾಗಿದೆ. ಅಂಥ ಒಂದು ಜ್ಞಾನವನ್ನು ಪಡೀಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಅವರ ಒಂದು ಧರ್ಮಪತ್ನಿ ರಮಾತಾಯಿ ಅಂಬೇಡ್ಕರ್ ಅವರು. ಅದಕ್ಕಾಗಿ ಆ ಬೆಳಕಿನಲ್ಲಿ ಇವರು ಮಬ್ಬಾಗಬಾರ್ದು ಅಂತಕ್ಕಂಥ ವಿಚಾರದಿಂದ ಇವರ ತ್ಯಾಗವೂ ಕೂಡ ನಮ್ಮ ಸಮಾಜಕ್ಕೆ ಆದರ್ಶ ಇದೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಜನ್ಮದಿನ ಆಚರಣೆ ಮಾಡೋದ್ರಿಂದ ಅವರ ಜೀವನದ ಆದರ್ಶಗಳು ನಾವು ಮೈಗೂಡಿಸ್ಕೊಳ್ತಕ್ಕಂಥ ಒಂದು ಸಂಕಲ್ಪ ಮಾಡಬೇಕಾಗಿರ್ತಕ್ಕಂಥದ್ದು ಹಿಂದೆಂದಿಗಿಂತಲಿಂದ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಇಂಥ ಒಂದು ಸಂದರ್ಭದಲ್ಲಿ ಸಣ್ಣ ಒಂದು ಆಚರಣೆ ಮಾಡೋ ಮುಖಾಂತರ ಅವರ ಆದರ್ಶವನ್ನು ನಾವು ಮೈಗೂಡಿಸ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗೋಣ ಅಂತಕ್ಕಂಥ ವಿಚಾರದೊಂದಿಗೆ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಸರ್ವರಿಗೂ ಜೈ ಭೀಮ್, ನಮೋ ಬುದ್ಧಾಯ. Here myself Dr. Martha B, working as principal of Dr. B.R. Ambedkar First Grade College, as we all have gathered here to celebrate Ramatai's 126th birth anniversary. I wish one and all a happy birthday to Ramatai. And I just want to tell one thing to all the ladies, that the lady who has sacrificed herself, her motherhood, everything, only because of her sacrifice we are here, we are standing here, only because of her sacrifice, because she has cooperated her husband in each and every step of her life, so that Baba Saheb Ambedkar has given us such a constitution. From that only we got this opportunity, this provision to for studies, for everything what we are here today, only because of Dr. Baba Saheb Ambedkar. He has given us provision in our society, in India. That's it. Thank you one and all. Dr. Martha B. ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕಮಲಕ್ಕೆ ಕೋಟಿ ಕೋಟಿ ಪಂಚಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ, ಹಾಗೆ ತ್ಯಾಗಮೂರ್ತಿಯಾದ ಮಾತಾ ರಮಾಯಿಯವರ ಪಾದಕ್ಕೆ ಕೋಟಿ ಕೋಟಿ ಪಂಚಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ನಾನು ಒಂದು ವಿಶೇಷವನ್ನು ಹೇಳ್ತೇನೆ. ಮೇರೆ ಪುನೀತಾ ಗಾಯಕ್ವಾಡ್, मेरे बाबा साहब ने कलम से क्रांति कर दिखाई थी, मेरे बाबा साहब ने कलम से क्रांति कर दिखाई थी, क्योंकि शाही के हर बूंद में माता रमाई समाई हुई थी, शाही के हर बूंद में माता रमाई समाई हुई थी. बोलो माता रमाबाई की, बोलो त्याग मूर्ति रमा माता की जय भीम.